ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯ ಪರಿಣಾಮವಾಗಿ ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಭಾರೀ ಏರಿಕೆ ಕಂಡು ಬಂದಿದೆ. ಸ್ನೇಹಿತರೆ, ವಿಶೇಷವೆಂದರೆ ಜಲಾಶಯದ ಒಳಹರಿವು ಈಗ 1 ಲಕ್ಷ ಕ್ಯೂಸೆಕ್ಸ್ ಗಡಿ ದಾಟಿದೆ. ಇದು ರೈತರು ಮತ್ತು ನೀರಾವರಿ ಪ್ರದೇಶದ ಜನರಿಗೆ ಸಂತಸದ ಸುದ್ದಿಯಾಗಿದೆ. ಸ್ನೇಹಿತರೆ, ಮುಂಗಾರು ಆರಂಭವಾದಾಗ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆ ಇತ್ತು. ಜಲಾಶಯಗಳು ತುಂಬುತ್ತವೋ ಇಲ್ಲವೋ ಎಂಬ ಆತಂಕ ರೈತರನ್ನು ಕಾಡುತ್ತಿತ್ತು. ಸ್ನೇಹಿತರೆ, ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ತುಂಗಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದ್ದು, ಅದರ ಪರಿಣಾಮವಾಗಿ ತುಂಗಭದ್ರಾ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ, ಡ್ಯಾಮ್ ಲೆವೆಲು 1617 ಅಡಿ ಇದೆ. ಹೈಯೆಸ್ಟ್ ಕೆಪಾಸಿಟಿ 1633 ಅಡಿ ತನಕ ನೀರು ಬರ್ಬೋದು. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 1,895 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ. ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರೋ ಕಾರಣದಿಂದ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ಒಳಹರಿವು ಬರ್ತಿದೆ. ಸ್ನೇಹಿತರೆ, ಈ ವರ್ಷದ ಇದು ಹೈಯೆಸ್ಟ್ ದಾಖಲೆ ಅನಿಸುತ್ತೆ. 1 ಲಕ್ಷದ ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದ್ದು. ಸ್ನೇಹಿತರೆ, ಇನ್ನು ಹೊರಹರಿವು 1556 ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಿದೆ. ಇನ್ನು ಸ್ಟೋರೇಜಿಗೆ ಬಂದರೆ ಸ್ಟೋರೇಜ್ ಕೆಪಾಸಿಟಿ 53.65 TMC ನೀರು ಸಂಗ್ರಹವಾಗಿದೆ. ಹೈಯೆಸ್ಟ್ ಕೆಪಾಸಿಟಿ 105 TMC ನೀರು ಸಂಗ್ರಹ ಮಾಡ್ಬೋದು. ಸ್ನೇಹಿತರೆ,